ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಮಕ್ಕಳಲ್ಲಿ ಜ್ವರ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಹೆಚ್ಚಿನ ಹೆತ್ತವರು ಮಕ್ಕಳಿಗೆ ಜ್ವರ ಬರುವಾಗ ಆತಂಕ ಪಡುವುದು ಸಹಜ. ಆದರೆ ಜ್ವರ ಒಂದು ರೋಗವಲ್ಲ, ನಮ್ಮ ಶರೀರವು ರೋಗಾಣುವಿನ ವಿರುದ್ಧ ಹೋರಾಡುವ ಒಂದು ಲಕ್ಷಣ ಮಾತ್ರ. ಆದರೆ ಕೆಲವು ಸಂದರ್ಭಗಳಲ್ಲಿ ಜ್ವರವು ಅತಿರೇಕಕ್ಕೆ ಹೋಗಿ ತೊಂದರೆ ಆಗ್ತದೆ ಮತ್ತು ನಾವು ಡಾಕ್ಟರ್ನ ಕಾಣಬೇಕಾದಂತಹ ಸಂದರ್ಭಗಳು ಉಂಟು. ಅದರಲ್ಲಿ ಪ್ರಧಾನವಾಗಿರುವುದು ಈ ಮಗುವಿಗೆ 3 ತಿಂಗಳಿಗಿಂತ ಸಣ್ಣ ಪ್ರಾಯವಾಗಿದ್ದರೆ, 3 ದಿನಕ್ಕಿಂತ ಜಾಸ್ತಿ ಜ್ವರ ನಿಲ್ಲುವುದಿದ್ರೆ, ಮಗುವಿಗೆ ಶ್ವಾಸ ಸಂಬಂಧವಾದ ತೊಂದರೆಗಳಿರುವುದಿದ್ರೆ, ಮಗು ವಾಂತಿ ಆಗುವುದು, ವಿಪರೀತವಾದ ಕ್ಷೀಣ ಆಗುವುದು, ಮಗುವಿಗೆ ಫಿಟ್ಸ್ ಅಥವಾ ಕನ್ವರ್ಷನ್ಸ್ ಬರುವುದು, ಮಗುವಿನ ಶರೀರದಲ್ಲಿ ಕೆಂಪು ಅಥವಾ ವೈಲೆಟ್ ಕಲರ್ನ ರ್ಯಾಷಸ್ ಬರುವುದು, ಇದೆಲ್ಲ ಡೇಂಜರ್ ಸೈನ್ಸ್ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮಗುವನ್ನು ಅಗತ್ಯವಾಗಿ ಹತ್ತಿರದ ಡಾಕ್ಟರ್ಗೆ ತೋರಿಸಬೇಕಾಗಿರ್ತದೆ. ಅಷ್ಟರ ತನಕ ಮಗುವಿಗೆ ಧಾರಾಳ ನೀರು, ಎದೆಹಾಲು ಮತ್ತೆ ಶರೀರಕ್ಕೆ ಲೂಸ್ ಆದಂತಹ ಬಟ್ಟೆಗಳನ್ನು ಉಪಯೋಗ ಮಾಡಬೇಕು. ಜ್ವರಕ್ಕೆ ಕಡಿಮೆ ಮಾಡುವುದಕ್ಕಾಗಿ ಪ್ಯಾರಾಸೆಟಮಾಲ್ ಮದ್ದನ್ನು ಮಾತ್ರ ಕೊಡಬೇಕು. ಆಂಟಿಬಯೋಟಿಕ್ ಮದ್ದುಗಳನ್ನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಉಪಯೋಗಿಸಬಾರದು. ಈಗಿನ ಜ್ವರಗಳು, ಹೆಚ್ಚಿನವುಗಳು ವೈರಲ್ ಫೀವರ್ಗಳು. ಇದು 5 ರಿಂದ 7 ದಿವಸಗಳೇನು ನಿಲ್ತದೆ, ಆಟೋಮೆಟಿಕ್ ಆಗಿ ಕಡಿಮೆ ಆಗುವಂಥದ್ದು. ಆದ ಕಾರಣ ಆತಂಕ ಪಡಬೇಕಾದ ಅಗತ್ಯ ಇಲ್ಲ. ಸ್ಟೇ ಅಲರ್ಟ್, ಸ್ಟೇ ಹೆಲ್ದಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬಿ ನಾರಾಯಣ್ ನಾಯ್ಕ್, ಸೀನಿಯರ್ ಪೀಡಿಯಾಟ್ರಿಷಿಯನ್, KS ಅಬ್ದುಲ್ಲಾ ಹಾಸ್ಪಿಟಲ್, ತಲಂಗಾರ, ಕಾಸರಗೋಡು. ನಮಸ್ಕಾರ.